ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ಮಹಿಳಾ ಕವಿಗೋಷ್ಠಿ ಕಾರ್ಯಕ್ರಮ. ಅಧ್ಯಕ್ಷ ಅಶೋಕ್ ಗುಡಿಕೋಟೆ ನೇತೃತ್ವದಲ್ಲಿ ಯಶಸ್ವಿ. ಗಂಗಾವತಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ದಿನಾಂಕ 23ರಂದು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಅಶೋಕ್ ಗುಡಿಕೋಟೆ ನೇತೃತ್ವದಲ್ಲಿ ಜಿಲ್ಲಾ ಮಹಿಳಾ ಕವಿಗೋಷ್ಠಿ ಮತ್ತು ಜಿಲ್ಲಾ ಕ್ರಿಯಾಶೀಲ ಮಹಿಳಾ ಲೇಖಕಿಯರ ಸಂಘ ಸಾಂಕೇತಿಕ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ಉದ್ಘಾಟನೆಯನ್ನು ರಾಜವಂಶಸ್ಥೆ ಲಲಿತರಾಣಿ ಶ್ರೀರಂಗದೇವರಾಯಲು ನೆರವೇರಿಸಿದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ವಾಣಿಶ್ರೀ ಪಾಟೀಲ್ ವಹಿಸಿದ್ದರು. ಉಪನ್ಯಾಸಕರು ಹಿರಿಯ ಸಾಹಿತಿಗಳಾದ ಎಸ್ ವಿ ಪಾಟೀಲ್, ಶರಣಪ್ಪ ಮೇಟ್ರಿ ಉಪಸ್ಥಿತರಿದ್ದರು. 20ಕ್ಕೂ ಹೆಚ್ಚು ಕವಯಿತ್ರಿಯರು ತಮ್ಮ ಸ್ವರಚಿತ ಕವನವನ್ನು ವಾಚನ ಮಾಡಿದರು. ವಂದನಾರ್ಪಣೆಯನ್ನು ಪರಿಷತ್ತಿನ ಕಾರ್ಯದರ್ಶಿ ಸುರೇಶ್ ರವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ರುದ್ರಪ್ಪ ಭಂಡಾರಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕ್ರಿಯಾಶೀಲ ಲೇಖಕಿಯರ ಸಂಘಕ್ಕೆ ಒಂದು ಶೀರ್ಷಿಕೆ ಕೊಟ್ಟು ಅದರಡಿಯಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದು ಸಾಂಕೇತಿಕವಾಗಿ. ಇನ್ನು ಮುಂದಿನ ದಿನಮಾನದಲ್ಲಿ ಎಲ್ಲ ಲೇಖ ಕವಿ ಮಾತಾಡಿ ತಾಲೂಕಿನ ಅಧ್ಯಕ್ಷ ಮಾಡಿ ಅಲ್ಲಿ ಕವಿತೆಯನ್ನು ತಂದುಕೊಂಡಾಗ ಅವಕಾಶ ಕೊಡೋದು. ಇನ್ನು ಮತ್ತೆ ಹಂಗೆ ವಾರ 15 ದಿವಸ ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಸಾಧ್ಯನೇ ಇಲ್ಲ. ಎಲ್ಲ ಭಾಳ ಮಂದಿ ಅದರಲ್ಲಿ ಗೊತ್ತ ಮೇಲೆ ಮಿಕ್ಕಿದ್ದು ನಾವು ನಮ್ಮಂತೆ ನಮ್ಮ ಮಹಿಳಾ ಗೋಷ್ಠಿನ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಇಲ್ಲ ಸರ್, ನಮ್ಮದು ಒಂದು ಉದ್ಘಾಟನೆ ಬಟ್ ನಮ್ಮ ಆಗ್ತಾ ಇರೋದ್ರಿಂದ ಅದು ಆಗ್ತಾ ಇಲ್ಲ. ಬಟ್ ಹಂಗೂ ಸಾಧ್ಯ ಅಂತಂದ್ರೆ 20 ಮಾಡೋಣ ಅಂತ ಹೇಳಿ ಬಟ್ ಅಂತೂ ಒಂದು ಶುಭ ಗಳಿಗೆ ಅಂತ ಹೇಳ್ತಾರ ಅದು ಅಮೃತಗಳಿಗೆ ಕೂಡಿ ಬಂದಿದೆ. ಶರಣ್ ಬಲಮುಡಿ ಬಂದರೆ ಮಾಡ್ಸಕ್ಕೆ ಒಂದ ಗಿರಣಿ ಇದ್ರಿ, ಗಿರಣಿ ತರಕ್ಕೆ ಒಂದ ಅಂಗಡಿ ಇದ್ರಿ. ಈಗೇನು ಒಂದ ಇದ್ರಿ, ಫ್ರಿಜ್ಗೊಂದು ಕುಟ್ಕೊಂಡೈತ್ರಿ. ಜನರ ಮನೋರಂಜನೆಗೆ ಒಂದ ಟಾಕೀಸ್ ಇದ್ರಿ, ಚಹಾ ಕಾಫಿ ಕುಡಿಯಕ್ಕೆ ಒಂದ ಹೋಟೆಲ್ ಇದ್ರಿ. ಸಿಹಿ ನೀರಿಗೆ ಒಂದ ಬಾವಿ ಇದ್ರಿ, ಹೊಸ ಬಟ್ಟೆ ತಗೊಂಡು ಹೊಲ್ಕೊಳಕ್ಕೆ ಒಂದ ಟೇಲರ್ ಅಂಗಡಿ ಇದ್ರಿ. ಈಗೇನು ಒಂದ ಐತ್ರಿ, ಓಣಿಗೆ ಒಂದೊಂದು ರಗಡ ಆಗೈತಿ. ಹರಟಿ ಹೊಡೆದು ಹುಲಿ ಮನೆ ಆಡಕ್ಕೆ ಒಂದು ಬಸರಿ ಕಟ್ಟಿ ಇದ್ರಿ. ಹಬ್ಬ ಹುಣ್ಣಿಗೆ ಹೋಗಾಕ ಹನುಮಪ್ಪನ ಗುಡಿ ಇತ್ತು. ನ್ಯಾಯ ಹೇಳಕ್ಕೆ ಒಂದ ಗೌಡ್ರ ಮನೆ ಇತ್ರಿ. ಬ್ಯಾಸ್ರ ಕಳ್ಕೊಳಕ ವರ್ಷಕ್ಕೊಂದು ಬಯಲಾಟ ನಾಟಕ ಇತ್ರಿ. ಆಗ ಎಲ್ಲ ಒಂದ ಇತ್ರಿ, ಎಲ್ಲರ ಮನಸ್ಸು ಮಾತು ಒಂದ ಇತ್ರಿ, ರೀತಿ ನಡತಿ ಒಂದ ಇತ್ರಿ. ಈಗೆಲ್ಲ ನೂರಾಗೈತ್ರಿ, ಮಂದಿ ಮನಸ್ಸು ಚೂರಾಗೈತ್ರಿ, ರೀತಿ ನಡತಿ ಸೂರಾಗೈತ್ರಿ. ಒಂದು ಮಾಡಕ್ಕೆ ಬಂದ ಪರಿಸ್ಥಿತಿ ಗೋಳಾಗೈತ್ರಿ, ದೇಶದ ಪರಿಸ್ಥಿತಿ ಹಾಳಾಗೈತಿ. ಕರೆತನದ ತಿನಿಸು ಆದರೂ ಹೊರಗಿನ ತಿಂಡಿಯನ್ನು ಬಯಸುತ್ತದೆ ಮನಸ್ಸು. ವಾರಕ್ಕೊಮ್ಮೆಯಾದರೂ ತಿನಿಸದಿದ್ದರೆ ಹೊರಗಡೆ ತಿನಿಸು. ಮನೆಯ ಯಜಮಾನನ ಜೊತೆ ಎಲ್ಲರಿಗೂ ಮುನಿಸು. ಹೊಗಳುತ್ತಿದ್ದೆ, ಮದುವೆ ಮುಂಚೆ ಮರಳಾಗಿದ್ದೆ, ಹಾಡಿ ಹೊಗಳುತ್ತಿದ್ದೆ. ಆಹಾ ಎಂತ ಜಿಂಕೆ ಅಂತ ಕಣ್ಣುಗಳು, ಆಹಾ ಎಂತ ಜಿಂಕೆ ಅಂತ ಕಣ್ಣುಗಳು. ಈಗ ಅನಿಸುತ್ತಿದೆ, ಅಬ್ಬ ಎಂತ ಭಯಾನಕ ಇದುವರೆಗೂ ಅಭೂತಪೂರ್ವವಾಗಿ ಸರ್ವರು ದುಡ್ಡು ಮತ್ತು ಕವನ ವಾಚನ ಮಾಡಿದಂಥ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಜಿಲ್ಲಾ ಚುಟುಕು ಸಾಹಿತ್ಯ ಮಹಿಳಾ ಕವಿಗೋಷ್ಠಿ ಹಾಗೂ ಕೊಪ್ಪಳ ಜಿಲ್ಲಾ ಕ್ರಿಯಾಶೀಲ ಲೇಖಕಿಯರ ಸಂಘದ ಉದ್ಘಾಟನೆ ಈ ಸುಂದರ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರು ಸ್ಫೂರ್ತಿ ಮಹಾಲಕ್ಷ್ಮಿ ಯಶಸ್ವಿಗೊಳಿಸಿರ್ತಕ್ಕಂಥ ಪತಿಯಾದಂಥ ಶ್ರೀ ಪಾಟೀಲ್ ಶೆಟ್ಟಿಯವರಿಗೂ, ವಿಷ್ಣುವರಿಗೂ, ಪತ್ರಿಕಾದ ನಿರೂಪಣೆಯಾದಂಥ ಜಯಶ್ರೀ ಮೇಡಮ್ ಅವರಿಗೂ, ಆಮೇಲೆ ವೀರಮ್ಮ ಅವರಿಗೂ ಮತ್ತು ಶರಣಗಿರಿಯ ಚುಟುಕುಗಳನ್ನು ಬರೆದು ಬೇರೆ ಬೇರೆ ಪ್ರತಿಭೆಯನ್ನು ಹೊಂದಿರತಕ್ಕಂಥವ್ರು ಮತ್ತು ವೇದಿಕೆ ಮುಂಭಾಗದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಇವತ್ತಿನ ಆಧುನಿಕ ಒಂದು ಜಗತ್ತಿಗೆ ಬೇಕಾಗಿರ್ತಕ್ಕಂಥ ನೋಡಿ, ಇಲ್ಲಿ ಚುಟುಕಂದ್ರೆ ಒಂದು 2-3 ಸಾಲಿನಲ್ಲಿ ಬಹಳ ತನ್ನ ಅರ್ಥವನ್ನು ಇಟ್ಕೊಂಡು ಇವತ್ತು ನಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಕಷ್ಟ ಸುಖ ಇರಬಹುದು ಅಥವಾ ಬೇರೆ ಬೇರೆ ವಸ್ತುಗಳನ್ನು ಇಟ್ಕೊಂಡು ಕವನ ಅಂದ್ರೆ ಈಗಾಗಲೇ ನೀವು ಓದಿದ್ರಿ. ಕವನಕ್ಕೆ ಇದೇ ಬರೀಬೇಕು ಅಂತ ಹೇಳಿ ವಿಷಯ ಇಲ್ಲ. ಇವತ್ತು ನಮ್ಮ ರಾಷ್ಟ್ರ ಕವಿಗಳು ಅವ್ರು ಹೇಳ್ತಾರೆ, ನಿಸರ್ಗವನ್ನೇ ಕುರಿತು ಬರೋದು ಇಂಗ್ಲಿಷ್ನಲ್ಲಿ ಮತ್ತು ಕನ್ನಡದಲ್ಲಿ. ಅವರನ್ನು ನೇಚರ್ ಪೋಯಿಟ್ ಅಂತೀವಿ ಮತ್ತು ನಿಸರ್ಗ ಕವಿ ಅಂತ ಹೇಳಿ ರಾಷ್ಟ್ರ ಕವಿ. ಮತ್ತು GS ಅವರು ಸಮನ್ವಯ ಕವಿ ಅಂತ ಹೇಳ್ತಾರೆ. ಅವರು ಪ್ರೀತಿ ಬಗ್ಗೆ ಬರೀತಾರೆ, ಆಮೇಲೆ ಪ್ರಕೃತಿ ಬಗ್ಗೆ ಬರೀತಾರೆ.
ಯಾವುದೇ ಕವಿಯಲ್ಲಿ ಅವಳ ಕವಿತೆಯಲ್ಲಿರ್ತಕ್ಕಂಥ ಭಾವ, ಆ ಅನುಭವ ಇಂದಿನ ಕಾವ್ಯಕ್ಕಿಂತ ಇನ್ನು ಕಡಿಮೆ ಇಲ್ಲ. ಹಾಗಾಗಿ ಅಂತಹ ಸ್ತ್ರೀ ಶಕ್ತಿ ರೂಪವನ್ನು ಪ್ರದರ್ಶಿಸಿದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನನ್ನ ಒಂದು ಕವಿತೆಯನ್ನು ಓದ್ತಾ ಇದ್ದೀನಿ. ನೀ ಹೋದ ಹಾದಿಯಲ್ಲಿ. ಯಾಕೆಂತಂದ್ರೆ ಕಾರುಣ್ಯವಿಲ್ಲದ ಪಯಣ, ಅರಿವಿನ ಬೆಳಕು ಮರೀಚಿಕೆಯಾಗಿ ಬೆಳಕಿನ ದಾರಿ ನೆಟ್ಟಗಿದ್ದರೂ ಕತ್ತಲೆಯತ್ತ ಯಾನ, ಅಮೃತದ ಪರಿಚಯವಿದ್ದರೂ ವಿಷವನ್ನುಣಿಸಿದ ನಾವು ಸರಿದಾರಿ ತಿಳಿಸಿದ್ದರು ತಪ್ಪಿ ನಡೆಗೆ ಸಾಗುತ್ತ, ಅಜ್ಞಾನದ ಅರಿವಿದ್ದರೂ ಅಜ್ಞಾನದತ್ತ ಧಾವಂತ, ಶಾಂತಿಯ ಮನೋಭಾವವಿದ್ದರೂ ಅಶಾಂತಿಯಿಂದ ತೊಡಲಾಟ, ಸರಳತೆಯ ಜೀವನ ಸಂಕೀರ್ಣಗೊಳಿಸಿಕೊಂಡು ಹೃದಯ ಕಸದ ಕಟ್ಟದೆ ನಿರ್ದಯಿಗಳಾಗಿ ಜೀವ ಕಾರುಣ್ಯವಿಲ್ಲದೆ ಬದುಕುತ್ತಿದ್ದೇವೆ. ವಿಕೃತ ಮನೋಭಾವ ವಿತಂಡವಾದದಲ್ಲಿ ಮಾನವತೆ ಮರೆತು ದಾನವತ್ವದಲ್ಲಿ ನಡೆಯುತ್ತ ತನ್ನಿಂದಲೇ ಎಲ್ಲ ಯಾರಿಗೂ ಬೇಡ ಯಾರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನಗೆ 2 ಮಾತು ಆಡಲು ಅವಕಾಶ ನನ್ನ ಮಾತು. ಬಂಗಾರದ ಬೆಲೆ ತಿಳಿಯಲೇ ಇಲ್ಲ, ಬಂಗಾರದ ಬೆಲೆ ತಿಳಿಯಲೇ ಇಲ್ಲ, ಕಬ್ಬಿನ ಬೆಲೆ ಹೆಚ್ಚಾಗಲಿಲ್ಲ, ಕಬ್ಬಿನ ಬೆಲೆ ಹೆಚ್ಚಾಗಲಿಲ್ಲ, ಬೆಳ್ಳಿಯ ದರ ಕಡಿಮೆಯಾಗಲಿಲ್ಲ, ಬೆಳ್ಳಿಯ ದರ ಕಡಿಮೆಯಾಗಲಿಲ್ಲ. ಶ್ರೀಮಂತನ ಸಂಭ್ರಮ, ಶ್ರೀಮಂತನ ಸಂಭ್ರಮ, ರೈತನ ಸಂಕಷ್ಟ ತಪ್ಪಲೇ ಇಲ್ಲ, ರೈತನ ಸಂಕಷ್ಟ ತಪ್ಪಲೇ ಇಲ್ಲ. ತಗ್ಗು ಇನ್ನೂ